ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ನ 4ನೇ ಟೆಸ್ಟ್ಗೂ ಮುನ್ನ ಭಾರತ ತಂಡಕ್ಕೆ ದೊಡ್ಡ ಆಘಾತವೇ ಆಗಿದೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಇಂಗ್ಲೆಂಡ್ 2-1 ಮೂಲಕ ಈ ಒಂದು ಟೂರ್ನಲ್ಲಿ ಮುನ್ನಡೆಯನ್ನ ಸಾಧಿಸಿಬಿಟ್ಟಿದೆ. ಅದೇ ರೀತಿ ಭಾರತ ಈ ಒಂದು 4ನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯ ಭಾರತದ ಮುಂದಿದೆ. ಆದ್ರೆ ಭಾರತ ತಂಡಕ್ಕೆ ಇದೀಗ ಒಂದು ದೊಡ್ಡ ಹೊಡೆತವೇ ಬಿದ್ದಿದೆ. ಅದೇ ಏನು ಅಂದ್ರೆ ಸ್ನೇಹಿತರೆ, ಇಂಜುರಿ. ಸ್ನೇಹಿತರೆ, ಭಾರತ ತಂಡದ ಪ್ಲೇಯರ್ಗಳಿಗೆ ಒಬ್ಬರ ಮೇಲಂತೆ ಮತ್ತೊಬ್ಬರಿಗೆ ಗಾಯದ ಸಮಸ್ಯೆ ಕಾಡ್ತಾ ಇದೆ. ಬಿಗ್ ಪ್ಲೇಯರ್ಗಳೇ ತಂಡದಿಂದ ಹೊರ ಬೀಳುವ ಸಾಧ್ಯತೆ ಇದೆ. 4ನೇ ಟೆಸ್ಟ್ಗೂ ಮುನ್ನ ಭಾರತ ತಂಡದಲ್ಲಿ ಮಹತ್ವದವಾದಂತಹ ಬದಲಾವಣೆಯನ್ನು ಪಕ್ಕ ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಮೊದಲನೇದಾಗಿ ಆದ್ರೆ ರಿಷಬ್ ಪಂತ್ ರವರ ಇಂಜುರಿಯ ವಿಚಾರಕ್ಕೆ ಬಂದ್ರೆ, ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, 3ನೇ ಟೆಸ್ಟ್ ನಲ್ಲಿ ರಿಷಬ್ ಪಂತ್ ರವರಿಗೆ ಹೆಬ್ಬೆರಳಿಗೆ ಗಾಯವಾಗಿತ್ತು. ಅವರು ಕೀಪಿಂಗ್ಗೆ ಬಂದಿರಲಿಲ್ಲ, ಕೇವಲ ಬ್ಯಾಟಿಂಗ್ ಆಡೋದಕ್ಕೆ ಮಾತ್ರ ಕ್ರೀಸ್ಗೆ ಬಂದಿದ್ರು. ಇವರ ಜಾಗದಲ್ಲಿ ಧ್ರುವ್ ಜುರೇಲ್ ರವರು ಬಂದು ಕೀಪಿಂಗ್ ಅನ್ನ ಮಾಡಿದ್ರು. ಆದ್ರೆ 4ನೇ ಟೆಸ್ಟ್ ನಲ್ಲಿ ರಿಷಬ್ ಪಂತ್ ಆಡೋದು ಅನುಮಾನ ಅಂತಾನೆ ಕೂಡ ಹೇಳಲಾಗ್ತಿದೆ. ಆದ್ರೆ ಒಂದು ವೇಳೆ ಇವರು ಆಡಿದ್ರು ಕೂಡ ಕೀಪಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಧ್ರುವ್ ಜುರೇಲ್ ರವರೇ ಕೀಪಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಇವರು ಕೇವಲ ಬ್ಯಾಟಿಂಗ್ಗೋಸ್ಕರ ತಂಡದಲ್ಲಿ ಆಡುವಂತ ಸಾಧ್ಯತೆ ಇದೆ. ಧ್ರುವ್ ಜುರೇಲ್ ರವರು ರಿಷಬ್ ಪಂತ್ ರವರ ಜಾಗದಲ್ಲಿ ಆಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ರಿಷಬ್ ಪಂತ್ ರವರ ಇಂಜುರಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಭಾರತಕ್ಕೆ ಬಿಗ್ ಬ್ಲೋ ಅಂತಾನೆ ಹೇಳ್ಬೋದು. ಅದು ನಮ್ಮ ಭಾರತ ತಂಡದ ಸ್ಟಾರ್ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಇಂಜುರಿಯ ಸಮಸ್ಯೆ. ಇವರು ಕೂಡ ಇಂಗ್ಲೆಂಡ್ ಟೂರ್ ನಿಂದಲೇ ಹೊರಬೀಳುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಿದೆ. ಬಂದಿರುವಂತಹ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ 4 ಮತ್ತು 5ನೇ ಟೆಸ್ಟ್ ನಲ್ಲಿ ಆಡೋದು ಡೌಟ್ ಅನ್ನೋದನ್ನ ಕೂಡ ಹೇಳಲಾಗ್ತಿದೆ. ಒಬ್ಬ ಸ್ಟಾರ್ ಆಲ್ರೌಂಡರ್ ನ ಪ್ರಾಮುಖ್ಯತೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಟೀಮ್ ಇಂಡಿಯಾ ಈಗಾಗಲೇ 3 ಆಲ್ರೌಂಡರ್ ಗಳನ್ನ ತಂಡದಲ್ಲಿ ಕಣಕ್ಕೆ ಇಳಿಸಿತ್ತು. ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ ಮತ್ತು ಈ ನಿತೀಶ್ ಕುಮಾರ್ ರೆಡ್ಡಿ. ಇದೀಗ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಇಂಜುರಿ ಆಗಿರುವುದು ಭಾರತಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸ್ನೇಹಿತರೆ, ಮತ್ತೊಂದು ಕಡೆ ಆಕಾಶ್ ದೀಪ್. ಸ್ನೇಹಿತರೆ, ಇಂಗ್ಲೆಂಡ್ ಹಾಗೂ ಇಂಡಿಯಾ ನಡುವಿನ ಟೂರ್ನ 2ನೇ ಟೆಸ್ಟ್ ಪಂದ್ಯದಲ್ಲಿ ಹೀರೋ ಆಗಿದ್ದಂತಹ ಆಕಾಶ್ ದೀಪ್ ಕೂಡ ಇಂಜುರಿಯ ಸಮಸ್ಯೆ ಕಾಣ್ತಾ ಇದೆ. ಇವರು ಕೂಡ 4ನೇ ಟೆಸ್ಟ್ ನಲ್ಲಿ ಆಡೋದು ಡೌಟ್ ಅಂತಾನೆ ಹೇಳಲಾಗ್ತಿದೆ. ಇವರ ರಿಪ್ಲೇಸ್ಮೆಂಟ್ ಆಗಿ ಈಗಾಗಲೇ ಟೀಮ್ ಇಂಡಿಯಾ ನಮ್ಮ ಯುವ ಆಟಗಾರ, ಭಾರತ ತಂಡದಲ್ಲಿ ಯುವ ಆಟಗಾರನಿಗೆ ಮಣೆ ಹಾಕಿದೆ. ಅಂಕುಶ್ ಕಂಬೋಜ್ ಈಗಾಗಲೇ ಸ್ಕ್ವಾಡ್ ನಲ್ಲಿ ಇನ್ಕ್ಲೂಡ್ ಮಾಡಲಾಗ್ತಿದೆ. ಅದೇ ರೀತಿ ಈ ಒಂದು ವೇಳೆ ಆಕಾಶ್ ದೀಪ್ ಆಡದ ಹೋದರೆ ಅಂಕುಶ್ ಕಂಬೋಜ್ ರವರನ್ನ ಟೀಮ್ ಇಂಡಿಯಾದಲ್ಲಿ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅವರನ್ನ ಇಳಿಸ್ತಾರ ಅಥವಾ ಬೇರೊಬ್ಬ ಆಟಗಾರರನ್ನ ಇಳಿಸ್ತಾರ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇದೀಗ ಭಾರತ ತಂಡ ಈ ಒಂದು ಟೂರ್ ನಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡ್ರು ಕೂಡ ಈ ಒಂದು ಇಂಜುರಿ ಸಮಸ್ಯೆಗಳು ಎದುರಾಗ್ತಾ ಇದಾವೆ. ಅದೇ ರೀತಿ ಜಸ್ಪ್ರೀತ್ ಬುಮ್ರಾ ಅಂತೂ ಆಡ್ತಾರೆ, ಆದರೆ ಅವರು 5ನೇ ಟೆಸ್ಟ್ ನಲ್ಲಿ ಪಕ್ಕಾ ಲಭ್ಯವಿರೋದಿಲ್ಲ, ಅವರು ಆಡೋದಿಲ್ಲ. ಸ್ನೇಹಿತರೆ, ಈಗ ನೋಡಿ ಭಾರತದ ಅಟ್ಯಾಕ್ ಯಾವ ರೀತಿ ಇತ್ತು ಅಂತ. ಅದ್ಭುತವಾದ ಬೌಲಿಂಗ್ ಅನ್ನ 3ನೇ ಟೆಸ್ಟ್ ಪಂದ್ಯದಲ್ಲಿ ಮಾಡಿದ್ರು. ಬುಮ್ರಾ, ಆಕಾಶ್ ದೀಪ್, ಸಿರಾಜ್ ಈ ಮೂವರು ಕೂಡ ಅದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನ ಮಾಡಿದ್ರು. ಇದೀಗ ಆಕಾಶ್ ದೀಪ್ಗೆ ಇಂಜುರಿ ಆಗಿರುವುದು ಇಂಡಿಯನ್ ಟೀಮ್ ನಲ್ಲಿ ಬೌಲಿಂಗ್ ನ ಕೊರತೆ ಎಂದು ಕಾಣುತ್ತೆ. ಸ್ನೇಹಿತರೆ, ನಿಮಗೇನಿಸುತ್ತೆ? ರಿಷಬ್ ಪಂತ್, ನಿತೀಶ್ ಕುಮಾರ್ ರೆಡ್ಡಿ, ಅದೇ ರೀತಿ ಆಕಾಶ್ ದೀಪ್ ಈ ಮೂವರು ಹೊರಗೆ ಉಳಿದುಕೊಂಡ್ರೆ ಟೀಮ್ ಇಂಡಿಯಾದ ಗತಿ ಏನು? ಈ ಒಂದು ಇಂಜುರಿ ಸಮಸ್ಯೆಯಿಂದ ಟೀಮ್ ಇಂಡಿಯಾ ಹೊರ ಬರುತ್ತಾ? ಹಾಗಿದ್ರೆ ನಿಮ್ಮ ಪ್ರಕಾರ 4ನೇ ಟೆಸ್ಟ್ ನ ಪ್ಲೇಯಿಂಗ್ 11 ಯಾವ ರೀತಿ ಇರಲಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿಯ ಕ್ರಿಕೆಟ್ ನ ಅಪ್ಡೇಟ್ಗಳಿಗೋಸ್ಕರ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡನ ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ನ ರೋಚಕ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.